ವೀಕ್ಷಕರೇ, ನಾನು ಈಗ ಒಂದು ತೇಪ್ಲ ಅಂತ ಇದು ಹೇಳಬೇಕು ಅಂದರೆ ಇದು ರಾಜಸ್ಥಾನಿ ಡಿಶ್ಶು. ನಾವು ಮಾಡ್ಕೋಬೋದು, ಯಾಕೆಂದರೆ ಇದನ್ನು ನಾವು ಎಲ್ಲರೂ ಹೋಗ್ಬೇಕಾದ್ರೆ ಟ್ರಿಪ್ಗಳು ಆಗ ಮಾಡಿಟ್ಕೋಬೋದು. ಇವಾಗ ಏನಾದ್ರು ಫಂಕ್ಷನ್ಸು, ಈಗ ಸುಮ್ಮನೆ ಬತ್ತೆ ಪಾರ್ಟಿಗಳು ಆ ಥರ ಇದ್ದಾಗ ಮೊದಲೇ ಮಾಡಿಟ್ಕೊಂಡ್ಬಿಟ್ಟು ಆಗ ಮಾಡೋ ಒಂದು ಕೆಲಸನೂ ತಪ್ಪುತ್ತೆ. ಚಪಾತಿ ಆದರೆ ಆರಿದ್ರೆ ಆಗಲ್ಲ, ಇದು ಆರ್ದು ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು 2-3 ದಿವಸ ಇಟ್ಕೋಬೋದು, ಹಿಂದಿನ ದಿವಸನೂ ಬೇಕಾದ್ರೆ ಮಾಡಿಟ್ಕೋಬೋದು. ಮತ್ತು ಇದು ತುಂಬ ಟೇಸ್ಟಿಯಾಗೂ ಇರುತ್ತೆ, ಹೆಲ್ತಿನೂ ಹೆಲ್ತಿ. ಯಾಕೆಂದರೆ ಇದನ್ನು ಮೆಂತ್ಯ ಸೊಪ್ಪು, ಪಾಲಕು ಎಲ್ಲ ಯೂಸ್ ಮಾಡಿ ಮಾಡ್ಬೋದು. ಮತ್ತು ಎಳ್ಳು ಎಲ್ಲ ಹಾಕಿರೋದ್ರಿಂದ ತುಂಬ ಹೆಲ್ತಿ ಅಂತ ಹೇಳ್ಬೋದು. ನಾನೀಗ ಮೆಂತ್ಯ ಸೊಪ್ಪು ಇರಲಿಲ್ಲ, ಅದಕ್ಕೋಸ್ಕರ ಪಾಲಕ್ ಹಾಕಿ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾಗತ್ತೆ. ನಾನು ಮಾಡಿದ್ದು ಒಂದು ಬೌಲು ಇದರಿಂದ ಒಂದು 20 ಚಪಾತಿ, ಸ್ಮಾಲ್ ಚಪಾತಿ ಆಗಿದೆ. ನಾವೆಲ್ಲರೂ ಹೋಗ್ಬೇಕಾದ್ರೆ ಇದನ್ನೊಂದು ಬಾಕ್ಸಲ್ಲಿ ಹಾಕಿ ಪ್ಯಾಕ್ ಮಾಡಿ ಚೆನ್ನಾಗಿ ಆರಿಸಿದ್ದೀನಿ. ಆರಿಸಿ ತೊಗೊಂಡು ಹೋದಾಗ ನಮಗೆ 3 ದಿವಸನೂ ನಾವು ಇಟ್ಕೊಂಡು ತಿನ್ಬೋದು. ಇದಕ್ಕೆ ಇದೇ ಬೇಕು ಅಂತೇನಿಲ್ಲ. ನಮಗೆ ಇದಕ್ಕೆ ಉಪ್ಪಿನಕಾಯಿ ಇದ್ದರೂ ನಾವು ಉಪ್ಪಿನಕಾಯಿ ಮತ್ತು ಕರ್ಡು ಇದು ಮೊಸರು ಉಪ್ಪಿನಕಾಯಿ ಇದು ಕಾಂಬಿನೇಷನ್ನು. ಇಲ್ಲಾಂದರೆ ಬರೀ ಟೀ ಜೊತೆನೂ ನಾವು ಒಳ್ಳೆ ಸ್ನ್ಯಾಕ್ಸ್ ಥರನೂ ತೊಗೋಬೋದು. ತುಂಬ ಟೇಸ್ಟಿಯಾಗೂ ಇರುತ್ತೆ ಮತ್ತು ಹೆಲ್ತಿಯಾಗಿರುತ್ತೆ. ನೀವು ಈ ಥರ ಒಂದು ಎಲ್ಲರೂ ಮಾಡಿ. ಮತ್ತು ಮಕ್ಕಳಿಗೆ ಈಸಿಯಾಗಿ ಹಿಂದಿನ ದಿವಸನೇ ಮಾಡಿಟ್ಕೊಂಡು ಬೆಳಗ್ಗೆ ಟಿಫನ್ಗೆ ಹಾಕಿ ಕಳಿಸ್ಬೋದು. ಬೆಳಗ್ಗೆ ನಾವು ತುಂಬ ಟೈಮ್ ಇರಲ್ಲ, ಬೆಳಗ್ಗೆನೇ ಈಗ 7 ಗಂಟೆಗೆಲ್ಲ ಮಕ್ಕಳು ಸ್ಕೂಲುಗಳಿಗೆ ಹೋಗೋರು ಇರ್ತಾರೆ. ಆ ಟೈಮಲ್ಲಿ ಈಗ ಎರಡು ಬಾಕ್ಸ್ ಕಟ್ಟಬೇಕು. ಇವಾಗ ಸ್ಕೂಲುಗಳಿಗೆ ಟಿಫನ್ಗೊಂದು, ಊಟಕ್ಕೊಂದು, ಸ್ನ್ಯಾಕ್ಗೊಂದು, ಆ ಥರ ಟೈಮಲ್ಲಿ ಇದು ಹೆಲ್ತಿಯಾಗಿ ನೀವು ಈ ಥರ ಮಾಡಿ ಕೊಡ್ಬೋದು. ನನಗೆ ಮಕ್ಕಳಿಗೆ ಬೇಕು ಅಂತ ಯಾರೋ ಕೇಳಿದ್ರು, ಹೇಳ್ಕೊಡಿ ಆಂಟಿ ಮಕ್ಕಳಿಗೆ ಬೇಕು ಅಂತ. ಅದಕ್ಕೋಸ್ಕರ ನಾನು ಈ ಡಿಶ್ ನೋಡಿ ಎಷ್ಟು ಸಾಫ್ಟಾಗಿರುತ್ತೆ, ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಲೇಯರ್ ಆಗು ಬಂದಿದೆ, ಎಷ್ಟು ಲೇಯರ್ ಥರನೂ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ. ನೀವು ಈ ಥರ ಮಾಡಿ ತಿಂದು ನೋಡಿ. ತುಂಬ ಟೇಸ್ಟಿ ಆ್ಯಂಡ್ ಹೆಲ್ತಿ ಒಂದು ತೇಪ್ಲ ಪರೋಟ ಅಂತಲೂ ಮೆಂತ್ಯ ಪರೋಟ ಅಂತಲೂ ಹೇಳ್ಬೋದು. ಮಾಡಿ ತಿಂದು ನೋಡಿ. ಥ್ಯಾಂಕ್ ಯು. ಅದು ಅಂದರೆ ಮೊದಲಿಗೆ ಒಂದು ಇಡಿಯಷ್ಟು ನಾನು ಒಂದು ಸ್ವಲ್ಪನೇ ಮಾಡ್ತಾ ಇರೋದು. ನೋಡಿ ಇಷ್ಟು ಪಾಲಕ್ ತೊಗೊಂಡಿದ್ದೀನಿ. ಈ ಥರ ಕಡ್ಡಿಗಳೇನು ಬೇಡ, ಈ ಥರ ಎಲೆ ಎಲ್ಲ ಮಾತ್ರ, ಈ ಕಡ್ಡಿಗಳೆಲ್ಲ ಬೇರೆದಕ್ಕೆ ಉಪಯೋಗಿಸ್ಕೊಂಡು ಈ ಥರ ಎಲೆ ಮಾತ್ರ ತೊಗೊಂಡಿದ್ದೀನಿ. ಕ್ಲೀನಾಗಿ ತೊಳೆದು, ನೀರೇನಿಲ್ಲ, ಆ ಥರ ಒರೆಸಿಗೆ ಇಟ್ಕೊಂಡಿದ್ದೀನಿ. ಈಗ ಅದನ್ನು ಮೊದಲು ಕಟ್ ಮಾಡಿ ಆಮೇಲೆ ತೋರಿಸ್ತೀನಿ. ಕಟ್ ಮಾಡ್ಕೊಂಡಾಗಿದೆ. ಈಗ ನಾನು ಹೇಗೆ ಕಲಿಸ್ತೀನಿ ಅಂತ ತೋರಿಸ್ತೀನಿ. ಇಷ್ಟು ಒಂದು ದೊಡ್ಡ ಒಂದು ಬೌಲು ಅಷ್ಟು ಇದು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ನಾನೀಗ ಫಸ್ಟಿಗೆ ಚಿಲ್ಲಿ ಪೌಡರ್ ಮನೇಲಿ ಮಾಡಿರೋದೇ ನಾನು ಯೂಸ್ ಮಾಡ್ತಾ ಇರೋದು. ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ನೋಡಿ ಈಗ ಖಾರ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬರೀ ಹಸಿಮೆಣ್ಸಿನ ಪುಡಿ ಸೇರಿಸಿದ್ದೀನಿ. ನೋಡಿ ಈಗ ಸ್ವಲ್ಪ ನೋಡಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ. ಇದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿ, ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಮತ್ತು ಒಂದು 1/4 ಸ್ಪೂನಷ್ಟು ಅರಿಶಿನ, ನೋಡಿ ಒಂದು ಅರ್ಧ ಸ್ಪೂನಷ್ಟು ಓಂಕಾಳು. ಅದನ್ನು ಸ್ವಲ್ಪ ಹಿಂಗೆ ಇದು ಮಾಡಿ ಹಾಕ್ಕೋಬೇಕು. ಓಂಕಾಳು ಇಲ್ಲ ಅನ್ನೋರು ಜೀರಿಗೆನ ಪೌಡ್ರ್ ಮಾಡಿ ಸೇರಿಸ್ಕೋಬೋದು. ಅರ್ಧ ಸ್ಪೂನು ಗರಂ ಮಸಾಲ, ಒಂದು ಸ್ವಲ್ಪ ಕಸ್ತೂರಿ ಮೆಥಿ. ನಾವು ಹಸಿ ಇದು ಮೇಥಿ ಸೊಪ್ಪು ಹಾಕಿದ್ರೂ ಕಸ್ತೂರಿ ಮೆಥಿ ಸ್ವಲ್ಪ ಹಾಕಬೇಕು. ಈಗ ನಾವು ಬರೀ ಇದು ಮೇಥಿ ಸೊಪ್ಪಲ್ಲಿ ಮಾಡ್ದಾಗ ಸ್ವಲ್ಪ ಕಮ್ಮಿ ಕಸ್ತೂರಿ ಮೆಥಿ ಹಾಕಬೇಕು. ಈಗ ನಾನು ಪಾಲಕಲ್ಲಿ ಮಾಡ್ತಾ ಇರೋದ್ರಿಂದ 1 ಸ್ಪೂನ್ ಪೂರ್ತಿ ಸ್ವಲ್ಪ ಕಸ್ತೂರಿ ಮೆಥಿ ಈ ಥರ ಮಾಡಿ ಕಸ್ತೂರಿ ಮೆಥಿ ಸೇರಿಸಿದ್ವಿ. ನೋಡಿ ಒಂದು ಸ್ಪೂನಷ್ಟು, ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಪರವಾಗಿಲ್ಲ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟ ಇರೋರು ಹಾಕ್ಕೋಬೋದು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ತಾ ಇಲ್ಲ ಈಗ. ಮತ್ತು ಈ ಕಟ್ ಮಾಡಿರೋಂಥ ಪಾಲಕು, ನೀವು ಪಾಲಕ್ ಬದಲು ಮೇಥಿ ಸೊಪ್ಪಲ್ಲಿ ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಎರಡರಲ್ಲೂ ಮಾಡ್ಬೋದು, ಪಾಲಕಲ್ಲೂ ಮಾಡ್ಬೋದು, ಮೇಥಿ ಸೊಪ್ಪಲ್ಲೂ ನೀವು ಮಾಡ್ಬೋದು. ಈಗ ನಾನು ಪಾಲಕ್ ಇಲ್ಲ ಅಂತ ಮೇಥಿ ಇದರಿಂದ ಮಾಡ್ತಾಯಿದ್ದೀನಿ. ಒಂದು ಸ್ಪೂನಷ್ಟು ಎಣ್ಣೆ ಸೇರಿಸಿದ್ದೀನಿ. ಬೇಕು ಅನ್ನೋರು ಒಂದೆರಡು ಸ್ಪೂನು ಮೊಸರು ಹಾಕ್ಕೋಬೋದು. ನಾನಿವತ್ತು ಮೊಸರು ಹಾಕಿಲ್ಲ, ಹಾಗೆ ಕಲಿಸ್ತಾ ಇದ್ದೀನಿ. ಮೊಸರು ಒಂದು ಅರ್ಧ ಸೌಟಷ್ಟು ಮೊಸರು ಹಾಕ್ಕೊಂಡ್ರು
ಚೆನ್ನಾಗಿರುತ್ತೆ, ಮೆತ್ತಗೂ ಬರುತ್ತೆ. ಇವತ್ತು ನಾನು ಮೊಸರು ಹಾಕ್ತೀರ ಹಾಗೆ ಮಾಡ್ತಾ ಇದ್ದೀನಿ. ಪಾಲಕಲ್ಲಿ ಉಪ್ಪು ಇರುತ್ತೆ, ಸ್ವಲ್ಪ ನೀರಿನಂಶನೂ ಇರುತ್ತೆ. ಉಪ್ಪು ನೀರು ನೋಡಿ ಹಾಕ್ಕೋಬೇಕಾಗತ್ತೆ. ನೋಡಿ ಈ ಥರ ಮೊದಲಿಗೆ ಎಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋ ಥರ ಕಲಿಸ್ಬಿಟ್ಟು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಇಟ್ಟು ಕಲಿಸ್ಕೋಬೇಕು. ಬೇಕು ಅಂದರೆ ಚಿಲ್ಲಿ ಪೇಸ್ಟ್ ಹಾಕ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ಇದು ಚಿಲ್ಲಿ ಫ್ಲೇಕ್ಸು, ಇಲ್ಲ ಹಸಿ ಖಾರ ಹಾಕ್ಕೊಳ್ಳೋರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಮಿಕ್ಸಿಗೆ ಹಾಕಿ ತರಿ ಮಾಡಿ ಹಾಕ್ಕೋಬೋದು. ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟ ಇರೋರು ಹಾಕ್ಕೋಬೋದು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಯೂಸ್ ಮಾಡ್ತಾಯಿಲ್ಲ. ಚೆನ್ನಾಗಿ ನಾವು ಚಪಾತಿ ಅದಕ್ಕೆ ಕಲಿಸ್ಕೋಬೇಕು. ಚಪಾತಿ ಎಷ್ಟು ಅದಕ್ಕೆ ಕಲಿಸ್ಕೋತೀವೋ ಅಷ್ಟು ಅದಕ್ಕೆ ಕಲಿಸ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು 10-15 ನಿಮಿಷ ಹಾಗೆ ಇಟ್ಬಿಟ್ಟು ಆಮೇಲೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈ ಥರ ಕಲಿಸ್ಬಿಟ್ಟು ಒಂದು 10 ನಿಮಿಷ ಇದ್ರ ಮೇಲೆ ಒಂಚೂರು ಎಣ್ಣೆ ಹಾಕ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಅಂತ ಸ್ವಲ್ಪ ಎಣ್ಣೆ ಹಾಕಿ ಒಂದು 5 ನಿಮಿಷ ಹಾಗೆ ಒಂದು 10 ನಿಮಿಷ ಹಾಗೆ ಮುಚ್ಚಿಟ್ಬಿಟ್ರೆ ಆಮೇಲೆ ಮಾಡ್ಬೋದು. ಮುಚ್ಚಿಟ್ಬಿಡೋಣ. 15 ನಿಮಿಷ ಆಗಿದೆ. ನಾನು ಆಗಲೇ ಕಡಲೆ ಹಿಟ್ಟು ಹಾಕೋದು ಮರ್ತೋಗಿದ್ದೀನಿ. ಇದಕ್ಕೆ 1-2 ಸ್ಪೂನ್ ಕಡಲೆ ಹಿಟ್ಟು ಹಾಕಬೇಕು. ಕಡಲೆ ಹಿಟ್ಟು ಅಂದರೆ ನಾವು ಬಜ್ಜಿ ಬೋಂಡ ಮಾಡ್ತೀವಲ್ಲ, ಆ ಹಿಟ್ಟು 1-2 ಸ್ಪೂನ್ ಹಾಕಬೇಕು. ನಾನು ಇದನ್ನು ಈಗ ಹಾಕಿ ಕಲಿಸ್ತೀನಿ. ಆಗಲೇ ಕಲಿಸ್ಬೇಕಾಗಿತ್ತು ಒಟ್ಟಿಗೆ, ಅದು ಮರ್ತೋಯ್ತು. ಈಗ ಹಾಕಿ ಕಲಿಸ್ಕೊತಾ ಇದ್ದೀನಿ. ಅದು ಹಾಕಿ ಕಲಿಸಿದ್ರೆ ಅದೊಂದು ಟೇಸ್ಟು ಚೆನ್ನಾಗಿ ಬರುತ್ತೆ. ಅದು ಒಂಥರ ಚೆನ್ನಾಗಿ ಒಂದು ಗರಿ ಥರನೂ ಬರುತ್ತೆ. ಅದಕ್ಕೆ ನಾನು ಮೊದಲೇ ಹಾಕಿದರೆ ಚೆನ್ನಾಗಿತ್ತು, ಅದು ಮರ್ತೋಯ್ತು. ನೀವು ಆ ಥರ ನಂತರ ಮರಿಬೇಡಿ. ನೀವು ಎಲ್ಲ ಹಿಟ್ಟು ಎಲ್ಲ ಮಸಾಲ ಹಾಕೋವಾಗಲೇ ಹಾಕ್ಬಿಟ್ಟು ಒಟ್ಟಿಗೆ ಕಲಿಸ್ಕೊಬಿಟ್ಟು ನಮಗೆ ಯಾವ ಸೈಜ್ ಬೇಕೋ ಆ ಸೈಜು ಈ ಥರ ಉಂಡೆಗಳು ಮಾಡಿ ಎಷ್ಟು ಬೇಕೋ ಅಷ್ಟು ಉಂಡೆಗಳು ಈ ಥರ ಮಾಡ್ಕೋಬೋದು. ಈಗ ನಾನು 2-3 ರೀತಿ ಮಾಡ್ಬೋದು. ಇದನ್ನು ನಾನು ಯಾವ ಥರ ಮಾಡ್ತೀನಿ ಅಂತ ತಗೊಂಡು ಡ್ರೈ ಹಿಟ್ಟು ಈ ಥರ ತಗೊಂಡು ಈಸಿಯಾಗಿ ನೀವು ಮಾಡಿ 3-4 ದಿವಸ ಇಟ್ಕೋಬೋದು. ಮತ್ತು ನೀವು ಕ್ಯಾರಿಯರ್ಗೆ ಮಕ್ಕಳಿಗೆ ಕ್ಯಾರಿಯರ್ಗೆ ಬೇಕಾದರೆ ರಾತ್ರಿನೇ ಮಾಡಿಟ್ಕೊಂಡು ಬೆಳಗ್ಗೆ ನಾವು ಬ್ಯುಸಿಯಲ್ಲಿರೋವಾಗ ಬೆಳಗ್ಗೆ ಟಿಫನ್ಗೆ ಈಗ ಮಕ್ಕಳಿಗೆ 2-3 ಕ್ಯಾರಿಯರ್ಗೆ ಕಟ್ಟಬೇಕಾಗತ್ತೆ. ಅಂಥ ಟೈಮಲ್ಲಿ ಇದು ಒಂದು ನೀವು ಹಾಕಿ ಕೊಡ್ಬೋದು. ಮೊಸರು, ಉಪ್ಪಿನಕಾಯಿ ಏನು ಬೇಕಾದ್ರೂ ಹಾಕಿ ಇದ್ರ ಜೊತೆಗೆ ಬೇಗ ಆಗುತ್ತೆ ಬೆಳಗ್ಗೆ ಹೊತ್ತು. ನನಗೀಗ ತುಂಬ ಜನ ಮಕ್ಕಳಿಗೆ ಟಿಫನ್ದು ರೆಸಿಪಿ ಹಾಕ್ಕೊಡಿ ಅಂತ ಮಾಡೋದು ಹೇಳ್ಕೊಡಿ ಅಂತ ಕೇಳಿದ್ದಕ್ಕೆ ಇದು ರಾಜಸ್ಥಾನ್ ರೆಸಿಪಿನೂ ಹೇಳಬೇಕು ಅಂದರೆ ಇರೋದು ರೆಸಿಪಿ ಇದು. ಅದಕ್ಕೆ ಈಗ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಈಗ ಮಾಡಿ ಈ ಥರನೂ ನಾವು ಮಾಡ್ಕೋಬೋದು. ಮಾಮೂಲಿ ಚಪಾತಿ ಥರ. ಇನ್ನೂ ನೀವು ಎಲ್ಲರೂ ಟ್ರಿಪ್ಪು ಆ ಥರ ಹೋಗಬೇಕು, ನಿಮಗೆ ಇನ್ನೂ ಚೆನ್ನಾಗಿಲ್ಲ ಫಂಕ್ಷನ್ಸು, ಏನಾದ್ರು ಇದಕ್ಕೆ ಮೊದಲೇ ನಾವು ಮಾಡಿಟ್ಕೋತೀವಿ, ಇನ್ನೂ ಸ್ಮೂತಾಗಿರಬೇಕು ಅಂದಾಗ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ನೋಡಿ ಈ ಥರ ಮಾಡಿ ಒಂದು ಸ್ವಲ್ಪ ಎಣ್ಣೆ ಈ ಥರ ಹಾಕಿ ಮರ್ಚಾರು ಮಾಡ್ಬೋದು. ಇಲ್ಲ ಅಂದರೆ ಒಂದು ಸ್ವಲ್ಪ ಈ ಥರ ಗೋಧಿ ಹಿಟ್ಟು ಹಾಕಿ, ನಿಮಗೆ ಲೇಯರ್ ಬೇಕು, ಎಲ್ಲರೂ ಹೋಗ್ತೀವಿ ಆ ಥರ ತೊಗೊಂಡೋಗ್ಬೇಕು, ಇದು 3-4 ದಿವಸ ಕೇಳಲ್ಲ. ಅದಕ್ಕೋಸ್ಕರ ನೀವು ಈ ಥರ ಮಾಡಿ ನೋಡಿ. ಈ ಥರ ಮಾಡಿ ಲೇಯರ್ ಚಪಾತಿ ಥರ ಈ ಥರ ನೀವು ಮಾಡ್ಬೋದು. ಇನ್ನೂ ಒಂದು ರೀತಿ ತೋರಿಸ್ಕೊಡ್ತೀನಿ. ನೋಡಿ ಇದು ಒಂದು ಸ್ವಲ್ಪ ಈ ಥರ ಬುಡ್ಡೆ ಥರ ಬಂದಿದ ತಕ್ಷಣ ಈ ಥರ ಇದು ತಿರುಗಿಸಿ ಆಮೇಲೆ ಎಣ್ಣೆ ಹಾಕಬೇಕು. ನೋಡಿ ಇಷ್ಟು ತಿನ್ನಾಗಿ ಮಾಡ್ಕೋಬೇಕು. ನಿಮಗೆ ಇದೇ ಥರ ಇಡ್ಲಿ ಪರವಾಗಿಲ್ಲ ಅಂದರೆ ಅದೇ ನೋಡಿ. ಈಗ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಇದು ಬಿಸಿ ಬಿಸಿಯಾಗಿ ತಿನ್ನುವಾಗ ಈ ಥರ ಒಂದೇ ಸತಿ ಲಟ್ಸ್ಬಿಟ್ಟು ಮಾಡ್ಕೋಬೋದು.
ಇದೆ. ನಿಮ್ಗೆ ಇನ್ನೂ ರೌಂಡಾಗಿ ಒಂದೇ ಸೈಜ್ ಬೇಕು ಅನ್ನೋವಾಗ ಈ ಥರ ಏನಾದ್ರು ಮುಚ್ಚಳ ಏನಾದ್ರು ತೊಗೊಂಡು ಈ ಥರ ಕಟ್ ಮಾಡ್ಕೋಬೋದು. ಈ ಥರ ಕಟ್ ಮಾಡಿಕೊಂಡೆ ಎಲ್ಲ ಒಂದೇ ಸೈಜ್ಗೆ ನೀವು ಎಲ್ಲರೂ ಟ್ರಿಪ್ಗಳು ಇಲ್ಲ ಏನಾದ್ರು ಫಂಕ್ಷನ್ಸ್ಗೆ ಆ ಥರ ನೀವು ಮೊದಲೇ ಮಾಡಿಟ್ಕೋಬೇಕು ಅಂದರೆ ಈ ಥರ ಮಾಡ್ಬೋದು. ನೋಡಿ ಇದು ಈಗ ಆಗಿದೆ. ಇದನ್ನು ಒಂದು ಬಟ್ಟೆ ಮೇಲೆ ಹಾಕ್ಕೊಂಬಿಟ್ರೆ ನೀವು ಎಲ್ಲರೂ ಹೋಗ್ಬೇಕಾದ್ರೆ ಅದು ಫುಲ್ ಅಲ್ಲಿ ಡ್ರೈ ಬಿಸಿಗೆ ಹಾವಿ ಥರ ಆಗುತ್ತಲ್ಲ, ಅದು ಹಾಕ್ದಿರ ಇದಾಗುತ್ತೆ. ಬಟ್ಟೆ ಮೇಲೆ ಹಾಕ್ಕೊಂಡು ಆಮೇಲೆ ನಾವು ಪ್ಯಾಕ್ ಮಾಡಿ ಇಟ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಾಗುತ್ತೆ. ಇಲ್ಲ ನೀವು ಬಿಸಿ ಬಿಸಿ ತಿನ್ನೋದಾದರೆ ಹಾಗೆ ತಿನ್ಬೋದು. ಮಕ್ಕಳಿಗೆ ನೀವು ಕೊಡಬೇಕಾದ್ರೂ ಕ್ಯಾರಿಯರ್ ಕೊಡಬೇಕಾದ್ರೂ ಹಾಸ್ಪಿಟ್ ಹಾಕಿದ್ರೆ ಅದೊಂಥರ ಟೇಸ್ಟಿಯಾಗಿರುತ್ತೆ. ನೋಡಿ ಈಗ ನಾನು ಇಲ್ಲಿ ಒಂದು ಬಟ್ಟೆ ಮೇಲೆ ಈ ಥರ ಹಾಕಿಡ್ತಾ ಇದ್ದೀನಿ. ಈಗ ಇದು ಹಾಕಿದ್ದೀನಿ. ಇಲ್ಲ ನೀವು ನಿಮ್ಗೆ ಈ ಥರ ಮಾಡೋಕ್ಕೆ ಆಗಲ್ಲ ಅನ್ನೋರು ಇನ್ನೂ ಒಂದು ರೀತಿ ಮಾಡ್ಬೋದು. ಒಂಚೂರು ಎಣ್ಣೆ ಹಾಕ್ಕೊಂಡು ನೀವು ಮಾಡಿದ್ರೆ ಸ್ಮೂತಾಗಿ ಬೇಕು ಅನ್ನೋರು ಮಾಡ್ಕೋಬೋದು. ಎಣ್ಣೆ ಬೇಕು ಎಣ್ಣೆ ಬೇಡ ಅನ್ನೋರು ನೀವು ಹಾಗೇನು ಮಾಡ್ಕೋಬೋದು. ನೋಡಿ ಈಗ ಮಾಮೂಲು ನಾವು ಟ್ರಯಾಂಗಲ್ ಚಪಾತಿ ಮಾಡ್ತೀವಲ್ಲ ಆ ಥರ ನೋಡಿ. ಇಷ್ಟು ಈ ಥರ ಆದಮೇಲೆ ಒಂದು ಸ್ವಲ್ಪ ಎಣ್ಣೆ ತುಪ್ಪ ಏನು ಬೇಕಾದ್ರೂ ನೀವು ಹಾಕೋಬೋದು. ನೋಡಿ ಎಣ್ಣೆ ಹಾಕಿ ನಾವು ಮಡ್ಚಿ ಮಾಡಿದ್ರೆ ಈ ಥರ ಚೆನ್ನಾಗಿ ಉಬ್ಬಿ ಬರುತ್ತೆ, ಸ್ಮೂತಾಗೂ ಇರುತ್ತೆ. ಬರೀ ಇದಕ್ಕೆ ಚಟ್ನಿ ಏನು ಬೇಡ, ಬರೀದೇ ಬೇಕಾದ್ರೂ ತಿನ್ಬೋದು. ಇದು ಉಪ್ಪಿನಕಾಯಿ ಮೊಸರು ಇದಕ್ಕೆ ಕಾಂಬಿನೇಷನ್ ಹೇಳ್ಬೇಕಂದ್ರೆ ಮೊಸರು ಉಪ್ಪಿನಕಾಯಿ ಅದು ನಮ್ಮ ಇಷ್ಟ. ಟೊಮೆಟೊ ಪಿಕಲ್ ತುಂಬ ಚೆನ್ನಾಗಿರುತ್ತೆ. ಟೊಮೆಟೊ ಮಾವಿನಕಾಯಿದು ಯಾವ್ದು ಬೇಕಾದ್ರೂ ತೊಗೋಬೋದು. ಇದು ಹೈ ಫ್ಲೇಮಲ್ಲೇ ನೀವು ಮಾಡಿದ್ರೇ ಚೆನ್ನಾಗಿರೋದು. ಈಗ ಇದನ್ನು ತೆಗಿತಾ ಇದ್ದೀನಿ. ಈ ಥರನೂ ಮಾಡಿ ನಾವು ಅದೇ ಥರ ಮಾಡೋದು. ನೀವು ಬೇಕು ಅಂದರೆ ಇದನ್ನು ರೌಂಡಾಗಿ ಕಟ್ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಹಾಗೆ ನೋಡಿ ಬೇಕು ಅಂದರೆ ಈ ಥರ ನೀವು ಮಾಡ್ಕೊಳ್ಳಿ. ನಾನೆಲ್ಲ ಪೂರ್ತಿ ಮಾಡಿದ್ದಾದ್ಮೇಲೆ ತೋರಿಸ್ತೀನಿ. ಇದು ಬಟ್ಟೆ ಮೇಲೆ ಹಾಕಿ ಒಂದು ಸ್ವಲ್ಪ ಆದ್ಮೇಲೆ ಒಂದ್ರ ಮೇಲೆ ಒಂದಿಟ್ಟು ನೀವು ಪ್ಯಾಕ್ ಮಾಡಿಕೊಂಡು ಒಂದು ಬಾಕ್ಸೆಲ್ಲರೂ ಹಾಕ್ಕೋಬೋದು. ಇಲ್ಲ ಒಂದು ಬಟ್ಟೆಯಲ್ಲಿ ಸುಟ್ಟಿ ಒಂದು ಕವರೆಲ್ಲರೂ ಇಟ್ಕೋಬೋದು. ಹೇಗೆ ಬೇಕೋ ಆಗ ನೀವು ತೊಗೊಂಡು ಹೋಗ್ಬೋದು. ನೋಡಿ ಸ್ಮೂತ್ ಚಪಾತಿ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ಕ್ಯಾರೆಟ್ಗೆ ಹಾಕ್ಕೊಳ್ಳಿ. ಹೆಲ್ತಿ ಒಂದು ಇದು ತುಂಬ ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಬರೀದು ತಿಂತಾರೆ. ಮಕ್ಕಳಿಗೆ ಗೊತ್ತಾಗಲ್ಲ ಸ್ಕೂಲಲ್ಲಿ ಪಲ್ಯ ಚಟ್ನಿ ಆ ಥರ ತಿನ್ನೋದಕ್ಕೆ. ಈ ಥರ ಮಾಡಿಕೊಟ್ಟಾಗ ಹಾಗೆ ಅವರು ಬರೀದೆ ಟೇಸ್ಟಿಯಾಗೂ ಇರುತ್ತೆ, ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬರ್ತಾ ಇದೆ. ಈ ಥರ ನೀವು ನೋಡಿ. ಥ್ಯಾಂಕ್ ಯು. ಮತ್ತು